ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ನೋಡಿ. ಫಸ್ಟ್ ಮೈನು ಇದು ಬಾಳೆ ಗಿಡನ ಕಟ್ ಮಾಡಿದ್ಮೇಲೆ ಮಧ್ಯದ ಒಳಗಡೆ ಇರುತ್ತೆ ಈ ದಿಂಡು ಮಾತ್ರ ತಗೋಬೇಕು. ಇದೆಲ್ಲ ಸಿಪ್ಪೆ ಈ ಥರ ತೆಗೆದು ಇಲ್ಲಿ ಈ ಥರ ಪೀಸ್ ಮಾಡಿದ್ದೀನಿ. ಈ ಥರ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಇದು ಗರಂ ಮಸಾಲ, ಸಾಂಬಾರು ಪುಡಿ, ಅಚ್ಕಾರ ಪುಡಿ, ಅಕ್ಕಿ ಹಿಟ್ಟು, ಜೀರಿಗೆ ಪುಡಿ, ಈನೋ ಪೌಡರು, ನಿಂಬೆ ರಸ, ಉಪ್ಪು, ಕಡಲೆ ಹಿಟ್ಟು, ಫ್ರೀಡಮ್ ಕರಿಯಲು ಫ್ರೀಡಮ್ ಆಯಿಲ್. ಇದರ ನೀರೆಲ್ಲ ಬಗ್ಗಿಸ್ತೀನಿ. ನೀರಲ್ಲಿ ಏನಕ್ಕೆ ಹಾಕಿಡ್ತೀವಿ ಅಂದರೆ ಇದು ಕಟ್ ಮಾಡಿದ ಮೇಲೆ ಕಪ್ಪಾಗುತ್ತೆ. ಕಪ್ಪಾಗ್ದೇ ಇಲ್ಲಿ ಅಂದ್ಬಿಟ್ಟು ಚಿಟಿಗೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿರ್ತೀವಿ. ಈ ನೀರನ್ನೆಲ್ಲ ತೆಗಿತೀನಿ. ಈಗ ಈ ಥರ ತೆಳ್ಳಕ್ಕೆ ಹೆಚ್ಕೊಂಡಿಟ್ಟಿದ್ದೀನಿ. ನೀರೆಲ್ಲ ಬಸ್ತಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು, ಇದು ಜೀರಿಗೆ ಪುಡಿ, ಇದು ಸಾಂಬಾರು ಪುಡಿ, ಗರಂ ಮಸಾಲ ಹಾಕ್ತಿದ್ದೀನಿ. ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಇದು ಕಲರ್ಗೋಸ್ಕರಾಗಿ. ಈಗ ಇದು ನಿಂಬೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಫುಲ್ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಹಾಗೇ ಒಂದು 5-10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಇದೆಲ್ಲ ಕಲಸಿದ್ದಾಗಿದೆ. ಹೀಗೆ ಒಂದು 5-10 ನಿಮಿಷ ಮುಚ್ಚಿಡ್ತೀವಿ. ಇವಾಗ ಈ ಬೋಂಡ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಈನೋ ಪೌಡರ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಇದಕ್ಕೂ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಜೀರಾ ಪುಡಿ, ಗರಂ ಮಸಾಲ, ಇದಕ್ಕೂ ಕೂಡ ಅರ್ಧ ನಿಂಬೆಹಣ್ಣು ಹಾಕ್ತೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅಕ್ಕಿ ಹಿಟ್ಟನ್ನು ಕಲಿಸ್ಕೊತೀನಿ. ಈಗ ನೀರು ಹಾಕಿ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನ ಚೂರು ಲಂಪಿಲ್ದಂಗೆ ಕಲಿಸ್ಬೇಕು. ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂಚೂರು ಇಟ್ಬಿಟ್ರೆ ಗೊತ್ತಾಗುತ್ತೆ. ಇದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಇವಾಗ ಈ ಡಿಪ್ ಮಾಡಿದಂಥ ಒಂದೊಂದನ್ನೇ ಪೀಸ್ ತೊಗೊಂಡು ಬಜ್ಜಿ ಥರ ಇದಿಟ್ಬಿಡ್ಬೇಕು. ಹೊಂಬಣ್ಣ ಬರೋವರೆಗೂ ಇದು ಕರಿಬೇಕು. ಸ್ವಲ್ಪ ಉರಿ ಸಿಮ್ಮಲ್ಲಿರಬೇಕು. ಬಾಳೆ ದಿಂಡು ಒಳಗಡೆ ಎಲ್ಲ ಬೇಯಬೇಕಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿರಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ಇದಾಗಿದೆ. ಬಾಳೆ ದಿಂಡಿನ ಬಿಸಿ ಬಿಸಿ ಬಜ್ಜಿ ರೆಡಿ ಆಗಿದೆ. ಇದು ಈ ಥರ ಉಪ್ಪು ಖಾರೆಲ್ಲ ಹಾಕಿ ಇಟ್ಟಿರ್ತೀವಲ್ಲ, ಇದನ್ನು ಹಸಿದ ಹಾಗೆ ತಿನ್ಬೋದು, ಟೇಸ್ಟಿ ಆಗಿರುತ್ತೆ. ಹೇಗೆ ಈ ಥರನೂ ತಿನ್ಬೋದು. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಬೇಕಾದ್ರೂ ಜೊತೆಗೆ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು. ಇದು ಕಿಡ್ನಿಲಿ ಇರೋಂಥ ಸ್ಟೋನ್ಗಳನ್ನೆಲ್ಲ ಕರಗಿಸುತ್ತೆ. ಆ ಥರ ಏನಾದ್ರು ಸ್ಟೋನ್ ಇದೆ ಅಂತಂದಾಗ ಎಡೆ ಬಿಡದೆ 21 ದಿವಸ ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಬಾಳೆ ದಿಂಡಿನ ರಸ ಸ್ವಲ್ಪ ಕುಡಿತಾ ಬಂದರೆ ಅವರಿಗೆ ಕಿಡ್ನಿ ಸ್ಟೋನು ಇರೋದಿಲ್ಲ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಕಾಮೆಂಟ್ನ ತಿಳಿಸಿ.